ಮಾರ್ಗಿತ್ತಿಯರ ವಾರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ವಿರುದ್ಧ ಈಗ ಪ್ರತಿ ದೂರನ್ನ ಸಲ್ಲಿಸುವಂತಹ ಕೆಲಸ ಅತ್ತಿಗೆ ಪ್ರಿಯಾಂಕಾ ಅವರಿಂದ ಆಗಿದೆ. ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ದು ಕಾವ್ಯ, ಈಗ ಅವರ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ಕಾವ್ಯ ಪತಿ ಸೋಮಶೇಖರ್ ವಿರುದ್ಧವೇ ಅತ್ಯಾಚಾರದ ಆರೋಪ ಮಾಡಲಾಗಿತ್ತು. ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ಮೇಲೆಗೆ ಈಗ ಪ್ರತಿ ದೂರನ್ನ ನೀಡಲಾಗಿದೆ. ಸೋಮಶೇಖರ್ ಮೇಲೆ ಅತ್ತಿಗೆ ಪ್ರೇಮಾ ಅವರು ಪ್ರತಿ ದೂರನ್ನ ನೀಡಿದಾರಂತೆ. ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ಮೇಲೆ ಪ್ರತಿ ದೂರು. ಕಾವ್ಯ ಪತಿ ಸೋಮಶೇಖರ್ ವಿರುದ್ಧವೇ ಅತ್ಯಾಚಾರದ ಆರೋಪ. ಮತ್ತೊಂದು ಕಡೆ ಸೋಮಶೇಖರ್ ಮೇಲೆ ಅತ್ತಿಗೆ ಪ್ರೇಮಾ ಅವರು ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ಮೇಲೆ ಈಗ ಪ್ರತಿ ದೂರು ದಾಖಲಾಗಿರುವಂತದ್ದು. ಕಾವ್ಯ ಪತಿ ಸೋಮಶೇಖರ್ ವಿರುದ್ಧ ಅತ್ಯಾಚಾರದ ಆರೋಪವನ್ನ ಮಾಡಲಾಗಿರೋದು. ಕಾವ್ಯ ಗೌಡ ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಾವು ಮನೆಯಿಂದ ಹೊರ ಹೋಗಬೇಕು ಅಂತ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಸೋಮಶೇಖರ್ ನನ್ನ ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸೋಮಶೇಖರ್ ಮೇಲೆ ಅತ್ತಿಗೆ ಪ್ರೇಮಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಟ್ಟೆ ಹರಿದು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಒಂದೇ ಮನೆಯಲ್ಲಿ ಎರಡೆರಡು ಅಡುಗೆ ಮನೆ ಇದೆ. ಎರಡನೇ ಫ್ಲೋರ್ ಅಲ್ಲಿ ಅವರಿದ್ದಾರೆ, ಅಲ್ಲಿಗೆ ನಾವು ಹೋಗಲ್ಲ. ನಿನ್ನೆ ನಮ್ಮ ಕಿಚನ್ಗೆ ಕಾವ್ಯ ಗೌಡ ಬಂದಿದ್ರಿಂದ ಗಲಾಟೆ ಆಯಿತು. ಅವರಿಗೂ ನಮಗೂ ಮಾವನ ಮನೆಯಲ್ಲಿ ಇರೋಕೆ ಹಕ್ಕಿದೆ ಅಂತ ಈಗ ಪ್ರೇಮಾ ಹೇಳಿದ್ದಾರೆ. ಜೊತೆಗೆ ಅತ್ಯಾಚಾರದ ಆರೋಪವನ್ನ ಕೂಡ ಮಾಡಿದ್ದಾರೆ. ಇವರು ಬೆದರಿಕೆ ಹಾಕಿದ್ದಾರೆ ಅಂತಾನೂ ಕೂಡ ಅವರು ಹೇಳ್ತಿದ್ದಾರೆ. ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪಚ್ಚಿಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ ಎಲ್ಲ ನೋಡಿ, ತಾಳಿನೇ ಇಲ್ಲ ಇದು ಕೆಳಗಡೆ, ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನ್ಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗ್ಲಿಲ್ಲ. ಚೈನ್ ಮಾತ್ರ ನನ್ ಕೊಡ್ಲಲ್ಲಿತ್ತು. ಹಾಕಿ ಶಿಪ್ಪುಲ್ಡಿಟ್ ಕೂದಲೆಲ್ಲ ಹಿಡ್ಕೊಂಡು ಎಳ್ಳಾಡಿ ಆ ತರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರು ಆಗ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು. ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪಚ್ಚಿಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ ಎಲ್ಲ ನೋಡಿ, ತಾಳಿನೇ ಇಲ್ಲ ಇದು ಕೆಳಗಡೆ, ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನ್ಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗ್ಲಿಲ್ಲ. ಚೈನ್ ಮಾತ್ರ ನನ್ ಕೊಡ್ಲಲ್ಲಿತ್ತು. ಹಾಕಿ ಶಿಪ್ಪುಲ್ಡಿಟ್ ಕೂದಲೆಲ್ಲ ಹಿಡ್ಕೊಂಡು ಎಳ್ಳಾಡಿ ಆ ತರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರು ಆಗ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು. ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪ್ರತಿದೂರನ್ನ ದಾಖಲು ಮಾಡಿರುವಂತಹದ್ದು, ಹಲವು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಈಗಾಗಲೇ ಏನು ಪರಸ್ಪರ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ತನ್ನ ಗಂಡ ಐಸಿಯುನಲ್ಲಿದ್ದಾರೆ, ಹೀಗಾಗಿ ಅವರಿಗೆ ಟ್ರೀಟ್ಮೆಂಟ್ ಆಗಬೇಕು. ಅಂದ್ರೆ ಐಸಿಯುನಲ್ಲಿದ್ದಾರೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಹಲ್ಲೆಯನ್ನ ಅಪೋಸಿಟ್ ಟೀಮ್ ಏನಿದೆ ಅದು ಮಾಡಿದೆ ಅಂತ ಹೇಳಿ ಆಕೆ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಅಂದ್ರೆ ಎರಡೂ ಕುಟುಂಬದ ಒಂದು ಕೌಟುಂಬಿಕ ಕಲಹದ ಏನಿದೆ ಈ ಹಿನ್ನೆಲೆಯೂ ಕೂಡ ಅಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ರಾಜಿ ಪಂಚಾಯಿತಿ ಮಾಡುವಂತಹ ಮುಖಾಂತರ ಅವರಿಬ್ಬರನ್ನ ಒಂದು ಕೂರಿಸಿ ಮಾತನಾಡಲಾಗ್ತಿತ್ತು. ಆದ್ರೆ ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಘಟನೆ ಅಂದ್ರೆ ಇಬ್ಬರು ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕೌಟುಂಬಿಕ ಕಲಹ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಪೊಲೀಸರು ಕೂಡ ಒಂದಷ್ಟು ಎರಡೂ ಕಡೆಯೂ ಕೂಡ ವೆರಿಫಿಕೇಶನ್ ಅನ್ನ ಮಾಡಿ ನಂತರ ಅವರ ನಡುವೆ ಇರುವಂತಹ ಒಂದಷ್ಟು ಸಮಸ್ಯೆಗಳೇನಿದೆ ಅದನ್ನ ಪರಿಹಾರ ಮಾಡೋದಕ್ಕೆ ಮುಂದಾಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಕೂಡ ಅದೇ ರೀತಿ ಅಂದ್ರೆ ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿ. ಮಾರ್ಗಿತ್ತಿಯರ ವಾರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ವಿರುದ್ಧ ಈಗ ಪ್ರತಿ ದೂರನ್ನ ಸಲ್ಲಿಸುವಂತಹ ಕೆಲಸ ಅತ್ತಿಗೆ ಪ್ರಿಯಾಂಕಾ ಅವರಿಂದ ಆಗಿದೆ. ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ದು ಕಾವ್ಯ, ಈಗ ಅವರ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ಕಾವ್ಯ ಪತಿ ಸೋಮಶೇಖರ್ ವಿರುದ್ಧವೇ ಅತ್ಯಾಚಾರದ ಆರೋಪ ಮಾಡಲಾಗಿತ್ತು. ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ಮೇಲೆಗೆ ಈಗ ಪ್ರತಿ ದೂರನ್ನ ನೀಡಲಾಗಿದೆ. ಸೋಮಶೇಖರ್ ಮೇಲೆ ಅತ್ತಿಗೆ ಪ್ರೇಮಾ ಅವರು ಪ್ರತಿ ದೂರನ್ನ ನೀಡಿದಾರಂತೆ. ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ಮೇಲೆ ಪ್ರತಿ ದೂರು. ಕಾವ್ಯ ಪತಿ ಸೋಮಶೇಖರ್ ವಿರುದ್ಧವೇ ಅತ್ಯಾಚಾರದ ಆರೋಪ. ಮತ್ತೊಂದು ಕಡೆ ಸೋಮಶೇಖರ್ ಮೇಲೆ ಅತ್ತಿಗೆ ಪ್ರೇಮಾ ಅವರು ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ.
ಅತ್ಯಾಚಾರ ಆರೋಪ ಮಾಡಿದ್ದ ಕಾವ್ಯ ಮೇಲೆ ಈಗ ಪ್ರತಿದೂರು ದಾಖಲಾಗಿರುವಂತದ್ದು. ಕಾವ್ಯ ಪತಿ ಸೋಮಶೇಖರ್ ವಿರುದ್ಧ ಅತ್ಯಾಚಾರದ ಆರೋಪವನ್ನ ಮಾಡಲಾಗಿರೋದು. ಕಾವ್ಯ ಗೌಡ ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಾವು ಮನೆಯಿಂದ ಹೊರ ಹೋಗಬೇಕು ಅಂತ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಸೋಮಶೇಖರ್ ನನ್ನ ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸೋಮಶೇಖರ್ ಮೇಲೆ ಅತ್ತಿಗೆ ಪ್ರೇಮ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಟ್ಟೆ ಹರಿದು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಒಂದೇ ಮನೆಯಲ್ಲಿ ಎರಡೆರಡು ಅಡುಗೆ ಮನೆ ಇದೆ. 2ನೇ ಫ್ಲೋರ್ ಅಲ್ಲಿ ಅವರಿದ್ದಾರೆ, ಅಲ್ಲಿಗೆ ನಾವು ಹೋಗಲ್ಲ. ನಿನ್ನೆ ನಮ್ಮ ಕಿಚನ್ಗೆ ಕಾವ್ಯ ಗೌಡ ಬಂದಿದ್ರಿಂದ ಗಲಾಟೆ ಆಯಿತು. ಅವರಿಗೂ ನಮಗೂ ಮಾವನ ಮನೆಯಲ್ಲಿ ಇರೋಕೆ ಹಕ್ಕಿದೆ ಅಂತ ಈಗ ಪ್ರೇಮ ಹೇಳಿದ್ದಾರೆ. ಜೊತೆಗೆ ಅತ್ಯಾಚಾರದ ಆರೋಪವನ್ನ ಕೂಡ ಮಾಡಿದ್ದಾರೆ. ಇವರು ಬೆದರಿಕೆ ಹಾಕಿದ್ದಾರೆ ಅಂತಾನೂ ಕೂಡ ಅವರು ಹೇಳ್ತಿದ್ದಾರೆ. ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪಚ್ಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ ಎಲ್ಲ ನೋಡಿ, ತಾಳಿನೇ ಇಲ್ಲ ಇದು ಕೆಳಗಡೆ, ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗ್ಲಿಲ್ಲ. ಚೈನ್ ಮಾತ್ರ ನನ್ ಕೊಡ್ಲಲ್ಲಿತ್ತು. ಹಾಕಿ ಶಿಪ್ಪುಲ್ಡಿಟ್ ಕೂದಲೆಲ್ಲ ಹಿಡ್ಕೊಂಡು ಎಳ್ಳಾಡಿ ಆತರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರು ಆಗ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು. ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪಚ್ಬಿಟ್ಟಿದ್ದಾರೆ. ಅವರು ಮುಖ ಎಲ್ಲ ಸ್ಕ್ರಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಚೈನ್ ಎಲ್ಲ ನೋಡಿ, ತಾಳಿನೇ ಇಲ್ಲ ಇದು ಕೆಳಗಡೆ, ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು. ನನಗೆ ಸಿಗ್ಲೂ ಇಲ್ಲ, ಇದು ತಾಳಿನೇ ಸಿಗ್ಲಿಲ್ಲ. ಚೈನ್ ಮಾತ್ರ ನನ್ ಕೊಡ್ಲಲ್ಲಿತ್ತು. ಹಾಕಿ ಶಿಪ್ಪುಲ್ಡಿಟ್ ಕೂದಲೆಲ್ಲ ಹಿಡ್ಕೊಂಡು ಎಳ್ಳಾಡಿ ಆತರ ಎಲ್ಲ ಮಾಡಿದ್ದಾರೆ ಸರ್ ಅವರು. ಅವ್ರು ಆಗ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು. ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪ್ರತಿದೂರನ್ನ ದಾಖಲು ಮಾಡಿರುವಂತಹದ್ದು, ಹಲವು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಈಗಾಗಲೇ ಏನು ಪರಸ್ಪರ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳ್ತಾರೆ ತನ್ನ ಗಂಡ ಐಸಿಯುನಲ್ಲಿದ್ದಾರೆ, ಹೀಗಾಗಿ ಅವರಿಗೆ ಟ್ರೀಟ್ಮೆಂಟ್ ಆಗಬೇಕು. ಅಂದ್ರೆ ಐಸಿಯುನಲ್ಲಿದ್ದಾರೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಹಲ್ಲೆಯನ್ನ ಅಪೋಸಿಟ್ ಟೀಮ್ ಏನಿದೆ ಅದು ಮಾಡಿದೆ ಅಂತ ಹೇಳಿ ಆಕೆ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಅಂದ್ರೆ ಎರಡೂ ಕುಟುಂಬದ ಒಂದು ಕೌಟುಂಬಿಕ ಕಲಹದ ಏನಿದೆ ಈ ಹಿನ್ನೆಲೆ ಕೂಡ ಅಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ರಾಜಿ ಪಂಚಾಯಿತಿ ಮಾಡುವಂತಹ ಮುಖಾಂತರ ಅವರಿಬ್ಬರನ್ನ ಒಂದು ಕೂರಿಸಿ ಮಾತನಾಡಲಾಗ್ತಿತ್ತು. ಆದ್ರೆ ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಘಟನೆ ಅಂದ್ರೆ ಇಬ್ಬರು ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕೌಟುಂಬಿಕ ಕಲಹ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲೀಸರು ಕೂಡ ಒಂದಷ್ಟು ಎರಡೂ ಕಡೆಯೂ ಕೂಡ ವೆರಿಫಿಕೇಶನ್ ಅನ್ನ ಮಾಡಿ ನಂತರ ಅವರ ನಡುವೆ ಇರುವಂತಹ ಒಂದಷ್ಟು ಸಮಸ್ಯೆಗಳೇನಿದೆ ಅದನ್ನ ಪರಿಹಾರ ಮಾಡೋದಕ್ಕೆ ಮುಂದಾಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಕೂಡ ಅದೇ ರೀತಿ ಅಂದ್ರೆ ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ.